ಹಾಯ್ ಫ್ರೆಂಡ್ಸ್, AR ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡೋಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿನ್ನೆ ಒಂದು ಜಾಗದಲ್ಲಿ ನಾನು ಏರ್ ತೋರಿಸಿದ್ದೆ ಅಲ್ವಾ, ಅದೊಂದು ನೈಟ್ ಆಗಿ ಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಎದ್ದು ಅದನ್ನ ಫಿಲ್ಟರ್ ಮಾಡಿಬಿಟ್ಟು ಒಂದು ಬಾಟ್ಲ್ ಹಾಕಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಬನ್ನಿ ಆ ಎಣ್ಣೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಯಾವ ಥರ ಆಗಿದೆ ಅಂತ ಎಣ್ಣೆ ನೋಡಿ. ಇದು ತುಂಬ ಚೆನ್ನಾಗಿದೆ, ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಮಂತ್ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಾಗಿದೆ ಅಂತ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ, ನೋಡ್ತೀನಿ ಕಮೆಂಟು. ಬನ್ನಿ, ಇವತ್ತು ಸಂಡೇ ಅಮಾವಾಸ್ಯೆ ಟೈಮ್ ಬಂದು 11 ಆಗ್ತಾ ಬರ್ತಿದೆ. ನಿಮ್ಮ ಮನೇಲಿ ಮಾನ್ಯ ಪೂಜೆ ಆ ಥರ ಮಾಡಿದ ತೋರಿಸಿ. ನಮ್ಮಲ್ಲಿ ಈ ಥರ ಮಾಡಿದ್ವಿ, ಸಿಂಪಲ್ ಆಗಿ ಮಾಡಿದ್ವಿ ನೋಡಿ. ಈ ಥರ ಇದೆ ನಮ್ಮಲ್ಲಿ ಪೂಜೆ, ಸಿಂಪಲ್ಲಾಗಿ ಮಾಡಿದ್ದು ಮಾಲ ಅಮಾವಾಸ್ಯೆ ಪೂಜೆ. ತಿಂಡಿ ಇವತ್ತು ಹೋಟ್ಲಿಂದ ತರ್ಸ್ಕೊಂಡು ತಿಂದ್ಬಿಟ್ಟಿದ್ವಿ, ಲೇಟ್ ಆಗಿದೆ ಕಾರಣ. ಅದಕ್ಕೆ ಒಟ್ಟಿಗೆ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡೋಕ್ಕಿಟ್ಟಿದ್ದೀನಿ. ಏನು ಅಡುಗೆ ಮಾಡ್ತಿದ್ದೀನಿ ಅಂದರೆ ಇವತ್ತು ಸ್ಪೆಷಲ್ ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ. ಆಗಲೇ ರೆಡಿ ಆಗ್ತಾ ಬಂದಿದೆ. ಫಿಶ್ ಸಾಂಬಾರಿಂದ ರೆಡಿ ಆಗ್ತಾಯಿದೆ ನೋಡಿ, ರೆಡಿ ಆಗ್ತಾಯಿದೆ ಸಾಂಬಾರು. ಅಲ್ಲಿ ಫಿಶ್ ಇದೆ, ಫಿಶ್ ತೊಳೆಯೋಕ್ಕಿಟ್ಟಿದ್ದೀನಿ, ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಫಿಶ್ ಸಾಂಬಾರು ರೆಡಿ ಆಗುತ್ತೆ. ಯಾರೊಬ್ಬರು ಕಮೆಂಟಲ್ಲಿ ಸ್ಯಾರಿ ಕಲೆಕ್ಷನ್ ತೋರಿಸಿ ಅಕ್ಕ ಅಂತ ಹೇಳಿದರು. ಈ ಸಾಂಬಾರು ಮಾಡಿಬಿಟ್ಟು ಒಟ್ಟಿಗೆ ನಿಮಗೆ ಸ್ಯಾರಿ ತೋರಿಸೋಣ ಅಂತ ನೋಡಿ. ಫಿಶ್ 1 kg ತಂದಿದ್ದೀನಿ. ಅಪ್ಪ ಊರಿಂದ ಬಂದಿದ್ದಾರೆ, ಅವ್ರಿಗೆ ನನ್ನ ಮಗನಿಗೋಸ್ಕರ ಸಾಂಬಾರು ಮಾಡ್ತಾಯಿದ್ದೀನಿ. ಫಿಶ್ ಇದೆ ನೋಡಿ, ತೊಳೆಯೋಕ್ಕಿಟ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ಆಗ್ತಾ ಬಂದು ಆಲ್ಮೋಸ್ಟ್ ಎಲ್ಲ ಸಾಂಬಾರು ಆಗ್ತಾಯಿದ್ದೀನಿ. ಫಿಶ್ ಒಂದು ಹಾಕ್ಬಿಟ್ಟು ಅಷ್ಟೇ ನೋಡಿ. ಫಿಶ್ ತೊಳೆದಿದ್ದೀನಿ, ನೀಟಾಗಿ ತೊಳೆದಿದ್ದೀನಿ. ಈಗ ಸಾಂಬಾರು ಆಗ್ತಾಯಿದೆ. ಸಾಂಬಾರು ಒಳಗಡೆ ಫಿಶ್ ಹಾಕ್ತಾಯಿದ್ದೀನಿ ನೋಡಿ. ಸಾಂಬಾರು ಒಳಗಡೆ ಫಿಶ್ ಹಾಕ್ತಾಯಿದ್ದೀನಿ. ನಿಮ್ಗೆ 10 ನಿಮಿಷ ಹಾಕ್ಬಿಟ್ಟು ಫಿಶ್ನೆಲ್ಲ ಒಂದು 10 ನಿಮಿಷ ಕುದಿಯಕ್ಕೆ ಬಿಟ್ಬಿಟ್ರೆ, ಕುದ್ದಾದ್ಮೇಲೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಬಿಸಿ ಮುದ್ದೆಗೆ, ಅನ್ನಕ್ಕೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾರಿಗಾದ್ರೂ ಫಿಶ್ ಸಾಂಬಾರು ಬೇಕು ಅಂತ ರೆಸಿಪಿ ಕಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಯಾವಾಗಾದ್ರೂ ನಿಮಗೆ ಸಾಂಬಾರು ಮಾಡಿ ತೋರಿಸ್ತೀನಿ. ಸರಿನಾ ಫ್ರೆಂಡ್ಸ್? ನಿಮ್ಮ ಮನೇಲಿ ಏನು ಮಾಡ್ತೀವಿ ಸ್ಪೆಷಲ್, ಇವತ್ತು ಸಂಡೇ ಏನು ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ಏನೇನು ಸ್ಪೆಷಲ್ ಮಾಡ್ತಾಯಿದ್ರಿ ನಿಮ್ಮ ಮನೇಲಿ ಇವತ್ತು ಅಂತ. ಬನ್ನಿ ಫ್ರೆಂಡ್ಸ್, ಸಾಂಬಾರು ಆಗಿದೆ. ಈ ಥರ ಆಗಿದೆ ಸಾಂಬಾರು, ಫಿಶ್ ಸಾಂಬಾರು ನೋಡಿ. ಅನ್ನ ರೆಡಿ ಇದೆ, ಇದರಲ್ಲಿ ಅನ್ನ ರೆಡಿ ಇದೆ, ಸಾಂಬಾರು ರೆಡಿ ಇದೆ. ಮುದ್ದೆ ಒಂದು ಮಾಡಬೇಕು. ಇನ್ನು ಟೈಮು 11 ಅಲ್ವಾ, 11ಗೆ 1 ಗಂಟೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಸ್ಯಾರಿ ಕೇಳಿದ್ರಲ್ಲ, ಸ್ಯಾರಿ ತೋರಿಸೋಣ. ನನ್ನ ಹತ್ರ ಜಾಸ್ತಿ ಸ್ಯಾರಿ ಇಲ್ಲ, ಸ್ವಲ್ಪ ಸ್ಯಾರಿ ಬೇಕು. ಬನ್ನಿ ತೋರಿಸ್ತೀನಿ. ಸಿಂಪಲ್ ಆಗಿದೆ ಸ್ಯಾರಿಗಳೆಲ್ಲನೂ, ಏನು ಜಾಸ್ತಿ ಹೆವಿ ಸ್ಯಾರಿ ಇಲ್ಲ, ಸಿಂಪಲ್ ಆಗಿದೆ. ಅದಕ್ಕೆ ಪ್ರೈಸೆಲ್ಲ ಕೇಳಿಬಿಡಿ. ತುಂಬ ದಿನಗಳಾಯಿತು ಸ್ಯಾರಿಗಳೆಲ್ಲ ತಗೊಂಡು, ಒಂದು ರೇಟು ಗೊತ್ತಿಲ್ಲ ನನಗೆ. ಫ್ಯಾನ್ಸಿ ಸ್ಯಾರಿ ಮಿಕ್ಸ್ ಆಗಿದೆ, ಎಲ್ಲ ಸ್ಯಾರಿಗಳು ಮಿಕ್ಸ್ ಇದೆ. ಇಲ್ಲಿ ಸ್ವಲ್ಪ ಇದೆ, ಊರಲ್ಲಿ ಸ್ವಲ್ಪ ಇದೆ. ಯಾವಾಗ ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ಅಲ್ಲೊಂದು ಸ್ವಲ್ಪ ತೋರಿಸ್ತೀನಿ. ಫಸ್ಟ್ ಸ್ಯಾರಿ ಬಂದು ಇದು ನಮ್ಮಣ್ಣ ಲಾಸ್ಟ್ ಇಯರ್ ಗೌರವಕ್ಕೆ ಕೊಡಿಸಿದ್ದ. ಹೇಗಿದೆ ನೋಡಿ, ಪಿಂಕ್ ಕಲರ್, ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಪಿಂಕ್ ಕಲರ್ ಇದೆ, ಸಿಲ್ವರ್ ಕಲರಲ್ಲಿ ಬಾರ್ಡ್ರ್ ಇದೆ. ಸೀರೆ ಪೂರ್ತಿ ಇದೇ ಥರನೇ ಬರುತ್ತೆ. ಸಾರಿ ಫ್ರೆಂಡ್, ಬಿಚ್ಚಿದ್ರೆ ತೋರ್ಸೋಕ್ಕಾಗಲ್ಲ, ಮಾಡ್ಸೋಕ್ಕಾಗಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಸ್ಯಾರಿ ತುಂಬ ಚೆನ್ನಾಗಿದೆ, ಪಿಂಕ್ ಕಲರು. ನೆಕ್ಸ್ಟ್ ಯಾವಾಗಲಾದರೂ ಬ್ಲೌಸ್ ಕಲೆಕ್ಷನ್ ಮಾಡಿ ತೋರಿಸ್ತೀನಿ. ಇದು ಫಸ್ಟ್ ಒಂದು ಸ್ಯಾರಿ. ಇದು ನೆಕ್ಸ್ಟ್ ಸ್ಯಾರಿ, 2ನೇ ಸ್ಯಾರಿದು. ಇದು ಆಲ್ಮೋಸ್ಟು ಒಂದು 3 years ಬ್ಯಾಕೆ ಅಂದ್ಕೊಂಡಿದ್ದೀನಿ ಸ್ಯಾರಿ ತಗೊಂಡು. ಇದು ತುಂಬ ಚೆನ್ನಾಗಿದೆ ಸ್ಯಾರಿ, ಬಿಚ್ಚಿದ್ರೆ ಮಾಡ್ಸೋಕ್ಕಾಗಲ್ಲ ಅಂದರೆ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಸ್ಯಾರಿ. ಆರೆಂಜ್ ಆ್ಯಂಡು ಪಿಂಕ್ ಕಲರಲ್ಲಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ, ಮಾಡ್ಸಕ್ಕೆ ಬರಲ್ಲ. ಹೆಂಗೋ ಒಂದು ಇಟ್ಕೊಂಡಿದ್ದೆ ಸ್ಯಾರಿನ, ಬೇಜಾರು ಮಾಡ್ಕೊಂಬಿಡಿ. ಹೇಗೋ ತೋರಿಸ್ತಾಳೆ ಅಂತ ಅಂದ್ಕೊಂಬಿಡಿ. ಇದು ಬಂದು 3ನೇ ಸ್ಯಾರಿ. ಇದು ನನಗೆ ಅಪ್ಪ ಕಂಚಿಗೆ ಹೋಗಿದ್ರು, ಅವರು ಕಂಚಿಗೆ ಹೋದಾಗ ತಗೊಂಡು ಕೊಟ್ಟರು ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ಅಂದರೆ ಜಾಸ್ತಿ ಹುಟ್ಟಿಲ್ಲ, ಇದನ್ನು 1-2 ಸಲನೂ ಹುಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಉಟ್ಕೊಂಡಿಲ್ಲ. ಅದು ಚೆನ್ನಾಗಿದೆ ಫ್ರೆಂಡ್ಸ್, ಸ್ಯಾರಿ ತುಂಬ ಚೆನ್ನಾಗಿದೆ. ಭಾರ ಇದೆ, ಅದಕ್ಕೋಸ್ಕರ ಉಡೋಕ್ಕಾಗ್ತಿಲ್ಲ ಇದನ್ನು. ಇದು 3ನೇ ಸ್ಯಾರಿ. ಇದು ಬಂದು ಇದು ಪಿಂಕ್ ಆ್ಯಂಡ್ ಬ್ಲೂ ಕಲರಲ್ಲಿದೆ ನೋಡಿ. ಪಿಂಕ್ ಬ್ಲೂ ಪಲ್ಲು ಮಾತ್ರ ಸೂಪರಾಗಿದೆ ಪಲ್ಲು ಮಾತ್ರ. ಇದು ಚೆನ್ನಾಗಿದೆ ಸ್ಯಾರಿ. ಇದು ತಗೊಂಡು ಲಾಸ್ಟ್ ಇಯರ್ ಅಂದ್ಕೊಂಡಿದ್ದೀನಿ, ತಗೊಂಡಿದ್ದೆ, ಮರ್ತೋಗಿದೆ ಫ್ರೆಂಡ್ಸ್, ಯಾವಾಗ ತಗೊಂಡಿದ್ದೆ ಅಂತ ಗೊತ್ತಿಲ್ಲ. ಇದು ಸ್ಯಾರಿದು ತುಂಬ ಚೆನ್ನಾಗಿದೆ ಸ್ಯಾರಿ. ಪಿಂಕಲ್ಲಿದೆ, ಬ್ಲೂವಲ್ಲಿದೆ, ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ ನೋಡಿ. ಪಲ್ಲು ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು 3ನೇ ಸ್ಯಾರಿ. ಇನ್ನೇ ಮಾಡ್ತಿದ್ದು ಫ್ರೆಂಡ್ಸ್, ಎಲ್ಲೋ ಒಂದು ಕಡೆ ಹಾಕಿದ್ದು, ಎಂದರ್ಗೆ ಹಾಕಿದ್ದೀವಿ. ಇದು ಫ್ರೆಂಡ್ಸ್, ಇದು ನಮ್ಮಮ್ಮ ತಗೊಟ್ಟಿದ್ದು ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ಈ
ತುಂಬ ದಿನದಿಂದ ಹಂಗೆ ಇಟ್ಕೊಂಡಿದ್ದೀನಿ ಸ್ಯಾರಿನ. ಇದು ಪಿಂಕ್ ಆ್ಯಂಡ್ ಗ್ರೀನಲ್ಲಿದೆ. ಸಿಂಪಲ್ ಸ್ಯಾರಿನೇ ಎಲ್ಲ ನನ್ನ ಹತ್ರ ಸಿಂಪಲ್ ಸ್ಯಾರಿಗಳೇ, ಯಾವುದು ಗ್ರ್ಯಾಂಡಾಗಿ ಸ್ಯಾರಿಗಳು ನಾನು ಇಷ್ಟಪಡೋಲ್ಲ. ಸಿಂಪಲ್ ಸ್ಯಾರಿಗಳೇ ಇಷ್ಟಪಡೋದು ಜಾಸ್ತಿ ನಾನು. ಇದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಗ್ರೀನಲ್ಲಿ ಬಂದಿದೆ ಪಲ್ಲು, ತುಂಬ ಚೆನ್ನಾಗಿದೆ. ಇದು ಲಾಸ್ಟ್ ಇಯರ್ ನನ್ನ ತಮ್ಮ ಗೌರಿ ಹಬ್ಬಕ್ಕೆ ಕೊಡಿಸಿರೋದು ಫ್ಯಾನ್ಸಿ ಸ್ಯಾರಿ. ಇದು ಫ್ಯಾನ್ಸಿ ಸ್ಯಾರಿ. ಸೀರೆ ಫುಲ್ ಇದೇ ಥರ ಬರುತ್ತೆ. ಸೀರೆ ಫುಲ್ ಇದೇ ಥರನೇ ಇರೋದು. ಬ್ಲೂವಲ್ಲಿದೆ, ನೆಟ್ಟೆಡ್ಡು, ಚೆನ್ನಾಗಿದೆ ಸ್ಯಾರಿದು. ಇದು ಬಂದು ಇದು ಅದೇ ಅಷ್ಟೇ. ಇದು ಮತ್ತು ನಮ್ಮ ತಮ್ಮ ಮದುವೆ ಸ್ಯಾರಿ. ಇದು ಚಿಕ್ಕ ತಮ್ಮ ಮದುವೆ ಇತ್ತು 5 years ಬ್ಯಾಕು. ಅವನ ಮದುವೆ ತಗೊಂಡ್ರೆ ಸ್ಯಾರಿ ಇದು. ಇದು ಮೆಂತ್ಯ ಕಲರ್ ಅಂತಾರಲ್ವಾ, ಆ ಥರ ಮಜೆಂಟಾ ರಾಮ ಗ್ರೀನಲ್ಲಿದೆ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ವೇರ್ ಮಾಡಿದವಂತೂ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಚೆನ್ನಾಗಿದೆ. 5 years ಬ್ಯಾಕ್ ಇದು. ಇದು ಬಂದು ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ಇದು ದೇವರಿಗೆ ಅಂತ ತಗೊಂಡಿದ್ದ ಸ್ಯಾರಿ. ಇದು ಚಾಮುಂಡಮ್ಮನಿಗೆ ಮೈಸೂರಲ್ಲಿ ಗ್ರೀನ್ ಆ್ಯಂಡ್ ಪಿಂಕಲ್ಲಿದೆ. ಪಲ್ಲು ಈ ಥರ ಬರ್ತಿದೆ. ಇದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇದೆ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದು ಉಟ್ಕೊಂಡಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿದ್ದೀನಿ, ಆಗಲೇ 1-2 ಸಲ ವೇರ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. 2 ಸಲ ಹಾಕ್ಕೊತೀನಿ, ಹಂಗೆ ಮಾಡ್ತೀನಿ. ಪಿಂಕ್ ಆ್ಯಂಡ್ ಗ್ರೀನಲ್ಲಿದೆ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದು ಮಾತ್ರ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಲಾಸ್ಟ್ ಇಯರ್ ನನ್ನ ತಮ್ಮ ದೊಡ್ಡ ತಮ್ಮ ಕೊಡ್ಸಿರೋದು ಗೌರಿ ಹಬ್ಬಕ್ಕೆ ನಾನು ದೊಡ್ಡ ತಮ್ಮ ಕೊಡ್ಸಿರೋ ಸ್ಯಾರಿ. ಇದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇದೆ. ಇದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿದೆ. ಲೈಟ್ ಹಾಕ್ತಿದ್ದೀರಿ, ನಿಮಿಷ ಕರೆಂಟ್ ಹೋಗಿದ್ದು ಈಗ ಬಂದಿದೆ. ಚೆನ್ನಾಗಿದೆ. ಈ ಸ್ಯಾರಿನೂ ಚೆನ್ನಾಗಿದೆ. ಈ ಸ್ಯಾರಿನೂ ತುಂಬ ಚೆನ್ನಾಗಿದೆ. ಪಿಂಕಲ್ಲಿದೆ. ಪಿಂಕ್ ಅಂದರೆ ಒಂಥರ ಕನಕಾಂಬರ ಕಲರ್ ಅಂತಿರಲ್ಲ, ಆ ಥರ ಇದೆ. ಗ್ರೀನಲ್ಲಿ ಇದು ಚೆನ್ನಾಗಿದೆ ಸ್ಯಾರಿ ಮಾತ್ರ. ನೆಕ್ಸ್ಟ್ ಮಾಡಿಸ್ಕೊಬೇಕು, ಎಲ್ಲ ಬಿಚ್ಚಿ ತೋರಿಸ್ತಾ ಇದ್ದೀನಿ, ಮಾಡಿಸ್ಬೇಕು. ಇದು ಅಷ್ಟೇ ಪಿಸ್ತಾ ಕಲರ್ ಆ್ಯಂಡ್ ಪಿಂಕ್. ಇದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದು ಸ್ಯಾರಿ ತುಂಬ ಚೆನ್ನಾಗಿದೆ ನೋಡಿ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ನನ್ನ ತಮ್ಮನೇ ಕೊಡಿಸಿದ್ದು ಅಂದ್ಕೊಂಡಿದ್ದೆ. ಲಾಸ್ಟ್ ಇಯರ್ ಅವ್ನು ಕೊಡಿಸಿದ್ದು. ತುಂಬ ಚೆನ್ನಾಗಿದೆ ಕಲರ್ ಮಾತ್ರ. ಉಟ್ಕೊಂಡ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಪಿಂಕ್ ಆ್ಯಂಡ್ ಪಿಸ್ತಾದ್ರಲ್ಲಿದೆ. ಪಿಸ್ತಾ ಗ್ರೀನು ತುಂಬ ಚೆನ್ನಾಗಿದೆ ಸೀರೆ. ಅಂದರೆ ತುಂಬ ಭಾರ ಇದೆ. ಲೈಟ್ ವೆಯ್ಟ್ ಇರೋ ಸ್ಯಾರಿಗಳಾದರೆ ಉಡ್ಬೋದು, ಭಾರ ಇರೋ ಸೀರೆಗಳಾದರೆ ಉಡೋದು ಕಷ್ಟ. ಇದು ನನ್ನ ಫೇವ್ರೆಟ್ ಸ್ಯಾರಿ. ಇಷ್ಟಪಟ್ಟು ತೊಗೊಂಡೆ ಸ್ಯಾರಿ ಇದು. ನಾನು ಬ್ಲೂ ಕಲರ್ ಸ್ಯಾರಿ ಇಷ್ಟಪಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ. ಲೈಟ್ ವೆಯ್ಟು ತುಂಬ ಚೆನ್ನಾಗಿದೆ. ಫುಲ್ ಸೀರೆ ಪೂರ್ತಿ ಇದೇ ಥರ ಬರುತ್ತೆ ಫ್ರೆಂಡ್. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟಪಟ್ಟು ತೊಗೊಂಡೆ. ಅದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮಾತ್ರ. ಇದಕ್ಕೆ ವೈಟ್ ಕಲರ್ ಇಲ್ಲ, ಸಿಲ್ವರ್ ಕಲರ್ ಬ್ಲೌಸ್ ಇದೆ. ಮ್ಯಾಚ್ ಮಾಡಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಮಾತ್ರ. ಇದು ನಾನೇ ತೊಗೊಂಡಿದ್ದು. ಪ್ರೈಸ್ ಗೊತ್ತಿಲ್ಲ ನನಗೆ, ಆಗಲೇ 1 year ಆಯ್ತು ತಗೊಂಡಿದ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬ್ಲೂ ಕಲರ್ ಇದು. ನೆಕ್ಸ್ಟ್ ಇದು ಸೀರೆ ತುಂಬ ವರ್ಷ ಬ್ಯಾಕ್. ಇದು ನಮ್ಮ ಅಕ್ಕ ಕೊಡಿಸಿದ್ದು, ನನ್ನ ಶ್ರೀಮಂತಿಕೆ ಅಂತ. ನಮ್ಮ ಅಕ್ಕ ಬೆಂಗಳೂರಲ್ಲೇ ಇದ್ದಾಳೆ, ಅವಳು ಕೊಡಿಸಿದ್ದು ಸ್ಯಾರಿ. ಇದು ತುಂಬ ಚೆನ್ನಾಗಿದೆ. ಇದೆ ತುಂಬ ಹಳೆ ಸ್ಯಾರಿಗಳೆಲ್ಲ ಇದೆ ಮಧ್ಯದಲ್ಲಿ. ಒಂದು ಸ್ಯಾರಿ ತೋರಿಸ್ತೀನಿ, ಬೇಜಾರು ಮಾಡ್ಕೊಂಬಿಡಿ. ಇದು ಚೆನ್ನಾಗಿದೆ. ಪಿಂಕ್ ಆ್ಯಂಡ್ ಮಲ್ಟಿ ಕಲರ್ಸಲ್ಲಿದೆ ಸ್ಯಾರಿ. ಇದು ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ಒಂದು 8 ವರ್ಷದ್ದು ಅಂದ್ಕೊಂಡಿದ್ದು ಸ್ಯಾರಿ. ತುಂಬ ಚೆನ್ನಾಗಿದೆ ಕಾಣಿಸುತ್ತೆ. 8-9 ವರ್ಷ ಸ್ಯಾರಿ ಇದು. ಇದು ನನ್ನ ಫೇವ್ರೆಟ್ ಸ್ಯಾರಿ. ನನ್ನ ಮೊದಲನೇ ಸ್ಯಾರಿ ಅಂತ ಇದು ಫ್ರೆಂಡ್ಸ್. ನಾನು ಮದುವೆಗಿಂತ ಮುಂಚೆ ತಗೊಂಡಿದ್ದ ಸ್ಯಾರಿ ಇದು ನಂದು. ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಗೊಂಡು ಸ್ಯಾರಿ ಇದು. ಇದು ಮಾತ್ರ ಅಮೇಝಿಂಗ್ ಆಗಿದೆ. ತುಂಬ ಇಷ್ಟಪಟ್ಟಿದ್ದೀನಿ ಸ್ಯಾರಿ ಇದು. ಆ ಸೀರೆ ಕಳಿಬಾರ್ದು ಅನ್ನೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಇದೆ ಸ್ಯಾರಿ. ಫುಲ್ ಈ ಥರ ರೇಷ್ಮೆ ಸೀರೆ ಇದು. ಈ ಸೀರೆಯಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟು ತೋರಿಸಿದಾರೋ ಸೀರೆಯಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನಗೂ ಗೊತ್ತಾಗುತ್ತೆ ಯಾರು ಇಷ್ಟಪಟ್ಟಿದೆ ಸೀರೆ ಅಂತ. ನೆಕ್ಸ್ಟ್ ಯಾವಾಗಲಾದರೂ ಬ್ಲೌಸ್ ಕಲೆಕ್ಷನ್ ತೋರಿಸ್ತೀನಿ ಫ್ರೆಂಡ್ಸ್. ಇದು ಈಗ ರೀಸೆಂಟಾಗಿ ತಗೊಂಡಿದ್ದು. ಸೆಮಿ ಮೈಸೂರು ಸಿಲ್ಕ್ ಅಂತ ಈಗ ರೀಸೆಂಟಾಗಿ ತಗೊಂಡಿದ್ದ ಸ್ಯಾರಿ ಇದು. ಇದು ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದು ಅಷ್ಟೇ ಇಷ್ಟ ಆಯಿತು. ಚೆನ್ನಾಗಿದೆ. ಇದು ಲೈಟ್ ವೆಯ್ಟು ತುಂಬ ಚೆನ್ನಾಗಿದೆ.
ಕ್ರೀಮ್ ಗ್ರೀನ್ ಆ್ಯಂಡ್ ಪಿಂಕಲ್ಲಿದೆ ಕಾಂಬಿನೇಷನ್. ತುಂಬ ಚೆನ್ನಾಗಿದೆ ಸ್ಯಾರಿ. ನೆಕ್ಸ್ಟ್ ಇದು ಅಂತೂ ಎಲ್ಲಕ್ಕಿಂತ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ನಮ್ಮಪ್ಪ ನಮ್ಮ ಮನೆ ಗೃಹಪ್ರವೇಶ ಕೊಡಿಸಿರೋ ಸ್ಯಾರಿ ಇದು ಗ್ರೀನ್ ಕಾಂಚೀಪುರಂ ಸ್ಯಾರಿ. ಇದು ಕಂಚಿ ಸೀರೆ. ಇದು ಗ್ರೀನ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಅಂತಾರಲ್ಲ ಆ ಥರ ಗ್ರೀನ್. ಇದು ಆ ಗ್ರೀನ್ಗೆ ಈ ಥರ ಪಿಂಕಲ್ಲಿ ಬಂದಿದೆ ನೋಡಿ ಪಲ್ಲು. ತುಂಬ ಅಂದರೆ ತುಂಬ ರಿಚ್ ಆಗಿದೆ ಫ್ರೆಂಡ್ಸ್ ಈ ಸ್ಯಾರಿ ಮಾತ್ರ ತುಂಬ ರಿಚ್ ಆಗಿದೆ. ಪ್ರೈಸ್ ಗೊತ್ತಿಲ್ಲ ಫ್ರೆಂಡ್ಸ್, ಪ್ರೈಸ್ ಗೊತ್ತಿಲ್ಲ. ಇದು ತುಂಬ ವರ್ಷ ಆಯಿತು, ಒಂದು 5 years ಬ್ಯಾಕ್. ಇದು ತುಂಬ ಚೆನ್ನಾಗಿದೆ. ಪಿಂಕ್ ಕಲರಲ್ಲಿ ಪ್ಯಾರೆಟ್ ಗ್ರೀನ್ ಪಿಂಕ್ ತುಂಬ ಇಷ್ಟಪಟ್ಟೆ ತಗೊಂಡಿದ್ವು. ಅಪ್ಪ ಕೊಡಿಸಿದ್ದು ಸ್ಯಾರಿ ಇದು ನೋಡಿ ಈ ಥರ ಇದೆ. ತುಂಬ ರಿಚ್ ಆಗಿದೆ ಸ್ಯಾರಿ ಮಾತ್ರ. ಮೊಬೈಲಲ್ಲಿ ಯಾಕೆ ಕಾಣಿಸುತ್ತೆ ಗೊತ್ತಿಲ್ಲ, ಅಂದರೆ ಡೈರೆಕ್ಟ್ ನೋಡಿದಾಗ ಮಾತ್ರ ತುಂಬ ಚೆನ್ನಾಗಿದೆ ಸ್ಯಾರಿ. ಇದನ್ನ ಹಾಕೊಂಡಾಗ ಮಾತ್ರ ಒಂದು ಲುಕ್ ಬರುತ್ತೆ, ಸೂಪರಾಗಿ ಕಾಣಿಸ್ತೀವಿ ಸ್ಯಾರಿಲಿ. ನೆಕ್ಸ್ಟ್ ಇದು ನನ್ನ ಫೇವ್ರೆಟ್ ಸ್ಯಾರಿ. ಲೈಟ್ ವೆಯ್ಟು. ಇದು ಈಗ ರೀಸೆಂಟಾಗಿ ನಮ್ಮ ತಮ್ಮನ ಹೆಂಡತಿ ಶ್ರೀಮಂತಕ್ಕೆ ತೊಗೊಂಡಿದ್ದ ಸ್ಯಾರಿ ಇದು ಅಂತೂ ತುಂಬ ಎಷ್ಟು ಸ್ಯಾರಿಗಿಂತ ಈ ಸ್ಯಾರಿ ಮಾತ್ರ ಸೂಪರಾಗಿದೆ ಸ್ಯಾರಿ ಮಾತ್ರ. ಇದು ಮಾತ್ರ ನೋಡಿ ಪರ್ಪಲ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿದೆ. ಪರ್ಪಲ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ದೇವಸ್ಥಾನಗಳಿಗೆ, ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ, ಬರ್ತ್ಡೇ ಪಾರ್ಟಿಗೂ ಸಮೇತ ಹಾಕೊಂಡು ಹೋಗ್ಬೋದು. ಹೆವಿ ಭಾರ ಇಲ್ಲ, ಉಟ್ಕೊಳಕ್ಕೆ ಬರ್ದಿರೋ ಸಮೇತ ಉಟ್ಕೊಬೋದು ಸ್ಯಾರಿನ. ಅಷ್ಟು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ, ಸೂಪರಾಗಿದೆ. ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಈಗ ರೀಸೆಂಟಾಗಿ ನನ್ನ ತಮ್ಮನ ಹೆಂಡತಿ ಶ್ರೀಮಂತ ಆಯಿತು, ಅವಾಗ ತೊಗೊಂಡು ಸ್ಯಾರಿ ಇದು. ಈ ಸ್ಯಾರಿ 2 years ಬ್ಯಾಕ್ ಅಂದ್ಕೊಂಡಿದ್ದೀನಿ. ಇದು ಸಿಂಪಲ್ ಆಗಿದೆ, ಚೆನ್ನಾಗಿದೆ ಸ್ಯಾರಿ ಮಾತ್ರ. ಸಿಂಪಲ್ ಆಗಿದೆ. ಇದು ಆರೆಂಜ್ ಕಲರ್ ಕಾಂಬಿನೇಷನ್ ಇದೆ, ಗ್ರೀನ್ ಆ್ಯಂಡ್ ಆರೆಂಜಲ್ಲಿದೆ. ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳಿ, ನನಗೂ ಗೊತ್ತಾಗುತ್ತೆ ಯಾವ ಸೀರೆ ಇಷ್ಟಪಟ್ಟಿದ್ದಾರೆ ನೀವು ಅಂತ. ನೋಡ್ತೀನಿ ಕಮೆಂಟು. ನೆಕ್ಸ್ಟ್ ಲಾಸ್ಟ್ ಸ್ಯಾರಿ ಬಂದು ಇದು ನನ್ನ ತಂಗಿ ಮದುವೆಗೆ ತಗೊಂಡಿದ್ದು. ನನ್ನ ತಂಗಿ ಅದು ಜಾಸ್ತಿ ಜನ ಗ್ರೀನೇ ಇರೋದು, ಆಲ್ಮೋಸ್ಟ್ ಎಲ್ಲ ಗ್ರೀನೇ ಇರೋದು. ಇದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿರೋದು. ಇದು ನನ್ನ ತಂಗಿ ಮದುವೆಗೆ ತಗೊಂಡಿದ್ದು. 6 years ಬ್ಯಾಕ್ ಇರಬೇಕಿತ್ತು ತಗೊಂಡು. ಅದು ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇಷ್ಟು ಸ್ಯಾರಿಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಬ್ಲೌಸ್ ಕಲೆಕ್ಷನ್ ಯಾವಾಗಾದ್ರೂ ಫ್ರೀ ಇದ್ದರೆ ಫ್ರೀ ಮಾಡ್ಕೊಂಡು ಬ್ಲೌಸ್ ಕಲೆಕ್ಷನ್ ತಿಳಿಸ್ತೀನಿ. ನೀವು ಯಾವ ಥರ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆ ಥರ ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ಕೊಳ್ಳಿ, ಲೈಕ್ ಜಾಸ್ತಿ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಕ್ಕಿಗೆ ನಮಸ್ಕಾರ. ಮಕ್ಕಳಿಗೆ ಎಷ್ಟೇ ಸೀರೆ ಇದ್ದು ಅಷ್ಟೇ ಒಡವೆ ಇದ್ದು ಫ್ರೆಂಡ್ಸ್ ಕಮ್ಮಿನೇ ಅನ್ಸೋದಿಲ್ಲ ಅಲ್ವಾ ಫ್ರೆಂಡ್ಸ್. ಇನ್ನೂ ಸೀರೆ ಬೇಕು ಅನಿಸುತ್ತೆ, ಒಡವೆ ಬೇಕು ಅನಿಸುತ್ತೆ. ಯಾರಿಗೆಲ್ಲ ನಿಮ್ಗೆ ಈ ಥರ ಅನುಭವ, ನಮ್ಮ ಸೀರೆ ಬೇಕು ಒಡವೆ ಬೇಕು ಅಂತ ಯಾರೆಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಆಸೆ ಪಡ್ತೀರೋ ಅವ್ರು ಕಮೆಂಟಲ್ಲಿ ತಿಳಿಸಿ. ಕಮೆಂಟ್ ನಾನು ನೋಡ್ತೀನಿ ಫ್ರೆಂಡ್ಸ್. ನನಗಂತೂ ಸೀರೆ ಒಡವೆ ತುಂಬ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವೆಲ್ಲ ಇಷ್ಟಪಡ್ತೀರಲ್ವಾ? ನನ್ನ ಚಾನೆಲ್ನ ತುಂಬ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ನ ಮರೀದೆ ತುಂಬ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ.